ಬಾಯ್ಲೆ ಬರೀ ಬರೀ ಇಲ್ಲೆಲ್ಲ ಹಾಕಿರ್ತೀರಿ. ಬಹುದಿನಗಳ ನಿರೀಕ್ಷೆಯಂತೆ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಲ್ಲ ಸಮಾಜದ ಮಠಾಧಿಪತಿಗಳಿಗೆ ಹಾಗೂ ಕರ್ನಾಟಕದ ಜನತೆಗೆ ಸಂತೋಷವನ್ನು ತಂದಿರತಕ್ಕಂಥದ್ದು. ಅವರು ಈಗಾಗಲೇ ಬಹಳ ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಬೇಕಾಗಿತ್ತು. ಆದರೂ ಸಹ ತಡವಾಗಿ ಅವರು ವಹಿಸಿಕೊಂಡಿರುವಂತಹದ್ದು ಕರ್ನಾಟಕದ ಒಂದು ಒಳ್ಳೆಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಅವರು ಎಲ್ಲ ಸಮಾಜದವರನ್ನ ಒಗ್ಗೂಡಿಸಿಕೊಂಡು ಕರ್ನಾಟಕ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕು ಹಾಗೂ ಮಠಗಳ ಅಭಿವೃದ್ಧಿಯನ್ನು ಮಾಡುವತ್ತಲೂ ಸಹ ಅವರು ಗಮನವನ್ನು ಹರಿಸಬೇಕು. ಎಲ್ಲ ಮಠಗಳಿಗೆ ಅವರು ಸಹಾಯ ಮಾಡುವುದರ ಮುಖಾಂತರ ಮಠದ ಅಭಿವೃದ್ಧಿ ಆದರೆ ಎಲ್ಲ ಸಮಾಜದ ಅಭಿವೃದ್ಧಿ ಆದಂತೆ ಎನ್ನುವಂಥ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ದಿವಸ ನಡವಳಿಕೆಯವರಿಗೆ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಸಂತೋಷ ತಂದಿದೆ. ಭಗವಂತ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ. ಕಿತ್ತೂರು ಚಡಚರಿ ಅವರಿಗೆ ಈಗಾಗಲೇ ಸನ್ಮಾನ್ಯ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ತಂದಿದೆ. ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಅವರಿಗೆ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಹಾಗೂ ಕಂದಾಯ ಮಂತ್ರಿಗಳಾಗಿಯೂ ಸಹ ಅವರು ಇಲ್ಲಿ ಅಧಿಕಾರವನ್ನು ವಹಿಸಿಕೊಂಡಿರ್ತಕ್ಕಂಥದ್ದು. ನಮ್ಮ ತಿಪಟೂರಿನ ಷಡಕ್ಷರಿಯವರು ಬಹಳಷ್ಟು ಹಿರಿಯರು, ಸುಮಾರು ವರ್ಷಗಳ ಕಾಲ ಶಾಸಕರಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಅವರ ಹಿರಿತನಕ್ಕೆ ಬೆಲೆ ಕೊಟ್ಟು ಅವ್ರಿಗೂ ಸಹ ಒಂದು ಮಂತ್ರಿಯ ಹುದ್ದೆಯನ್ನು ಕೊಡಬೇಕು ಅಂತೇಳಿ ನಾನು ಎಲ್ಲ ಮಠಾಧಿಪತಿಗಳ ಪರವಾಗಿ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ 2 ದಿವಸದಲ್ಲೇ ಕ್ಷೇತ್ರ ಭೇಟಿಯನ್ನು ನೀಡಿದ್ದಾರೆ. ಬಹುಶಃ ಮುಖ್ಯಮಂತ್ರಿ ಆದಮೇಲೆ ಮೊದಲನೇ ವಿಸಿಟ್ಟು ಎಲ್ಲೂ ಹೋಗಿಲ್ಲ, ದೇವಸ್ಥಾನಕ್ಕೆ ಬಂದಿದ್ದಾರೆ, ದೇವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಬಂದಿದ್ದಾರೆ. ಬಹುಶಃ ನಾನು ಭಾಳ ಜನ ಮುಖ್ಯಮಂತ್ರಿಗಳನ್ನು ಬಗ್ಗೆ ಗೊತ್ತಿದೆ. ಡಿ.ಕೆ. ಶಿವಕುಮಾರ್ ಅಂತ ದೈವಭಕ್ತ ಮುಖ್ಯಮಂತ್ರಿ ನಾವು ನೋಡಲಿಲ್ಲ. ಅವರು ಯಾವತ್ತೂ ಕೂಡ ದೇವರನ್ನ ನಂಬಿರ್ತಕ್ಕಂಥವ್ರು. ದೇವರ ಆಶೀರ್ವಾದ, ಜನಾಶೀರ್ವಾದ ಇವತ್ತು ಮುಖ್ಯಮಂತ್ರಿಗಳಿಗೆ ಅವರು ರಾಜ್ಯಭಾರವನ್ನು ಮಾಡಬೇಕಾದಾಗ ಬರ್ತಕ್ಕಂಥ ಸಂಕಷ್ಟಗಳನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ, ಆತ್ಮಸ್ಥೈರ್ಯ ದೇವರಿಂದಲೇ ಬರಬೇಕಾಗುತ್ತೆ. ರಾಜಕೀಯವಾಗಿ ಕೂಡ ನಮ್ಮಲ್ಲಿ ವರಿಷ್ಠರು ಕೂಡ ಇರ್ತಾರೆ. ಈಗ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ಏನಾಗಿಲ್ಲ. ಈಗ ಆಗಿರ್ತಕ್ಕಂಥದ್ದು ಕಾಕತಾಳೀಯವಾಗಿರ್ತಕ್ಕಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ಸರ್ಕಾರ ಅಧಿಕೃತವಾಗಿ ಜಾರಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ 15 ಜನ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನೂ ಪೂರ್ಣ ಪ್ರಮಾಣದ ಸಚಿವ ಸಂಪುಟ ವಿಸ್ತರಣೆ ಆಗುವಂಥದ್ದು ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ನೋಡೋಣ ಏನೇನು ಆಗ್ತದೆ. ಸ್ಪೀಕರ್ ಏನೋ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಕೊಟ್ಟರೆ ಊಹಾಪೋಹ ಕೊಟ್ಟರೆ ಒಪ್ಕೊಂತೀರಿ. ನೋಡಿ, ನನಗೆ ಅದೇನು ಗೊತ್ತಿಲ್ಲ. ನಾವು ನಿನ್ನೆ ರಿಜೆಕ್ಟ್ ಮಾಡಿದ್ರಿ. ನನಗೆ ಅವ್ರೇನಾದ್ರು ಕೇಳಿದರೆ
ಅವತ್ತೇನು ಬುದ್ಧಿ ತೋರಿಸುತ್ತೋ ಅವತ್ತು ಹೇಳ್ತೀನಿ. ಯಾವ ಖಾತೆ ಕೇಳಿ? ಅಲ್ಲ ಸರ್, ಕೆಲವರು ಸಚಿವರಿಗೆ ಖಾತೆ ಕೊಟ್ಟರು ಕೂಡ ನನಗೆ ಆ ಖಾತೆ ಬೇಡ ಈ ಖಾತೆ ಬೇಡ ಅಂತೇಳಿ ಅಸಮಾಧಾನ. ನೋಡಿ, ಅವತ್ತು ಕೂಡ ಒಂದು ಹೇಳಬೇಕು ಅಂತಂದರೆ ಇಟ್ ಈಸ್ ದಿ ಪ್ರಿರಾಗೇಟಿವ್ ಆಫ್ ದಿ ಚೀಫ್ ಮಿನಿಸ್ಟರ್. ಮುಖ್ಯಮಂತ್ರಿಗಳ ಪರಮಾಧಿಕಾರ ಯಾರನ್ನ ಸಚಿವ ಸಂಪುಟದಲ್ಲಿ ತಗೋಬೇಕು ಮತ್ತು ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತಕ್ಕಂಥದ್ದು. ಎಲ್ಲ ಒಂದು ಕಡೆಗೆ ರಾಮಲಿಂಗಾರೆಡ್ಡಿಯವ್ರಿಗೂ, ಮುನಿಯಪ್ಪನವ್ರಿಗೂ, ಡಿ ಕೆ ಶಿವಕುಮಾರ್ ಅವ್ರಿಗೂ ಏನೋ ಒಂದು ಒಂದೇ ಪಕ್ಷದಲ್ಲಿ ಕೆಲಸ ಮಾಡಿರ್ಬೇಕಾದಾಗ ಒಂದು ಬಾಂಧವ್ಯ ಬೆಳೆದಿರ್ತದೆ. ಆ ಹಿನ್ನೆಲೆಯಲ್ಲಿ ಈ ಥರ ಮಾಡಿರ್ಬೋದು. ಏನೇ ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾರೆ. ಸರ್, ಬಾಂಧವ್ಯ ಬೆಳೆದ್ರೆ 4 ಗೋಡೆ ಮಧ್ಯದಲ್ಲಿ ತೀರ್ಮಾನ ಮಾಡ್ತಾರೆ. ಬಹಿರಂಗವಾಗಿ ಬಂದು ರಾಜೀನಾಮೆ ಕೊಡ್ತಿರ್ಲಿಲ್ಲ, ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಿರ್ಲಿಲ್ಲ. ಎಲ್ಲ ಒಂದು ಕಡೆ ಎಲ್ಲ ಸರಿ ಇಲ್ಲ ಅನ್ನೋಂಥದ್ದು ಮತ್ತೆ ಈಗ ಸದ್ಯಕ್ಕೆ ಅದು ಕೊನೆಯಾಗಿರ್ಬೇಕಾದಾಗ ತಿರ್ಗಿ ನಾನು ಮಾತಾಡಿ ಅದಕ್ಕೆ ಬೆಂಕಿ ಹಚ್ಚೋದು ಬೇಡ. ಈಗ ಅದು ಇತ್ಯರ್ಥ ಆಗಿದೆ ಅಂತೇಳಿ ಈಗೆಲ್ಲ ನಿಮ್ಮ ಮಾಧ್ಯಮದವರು ನೀವೇ ಹೇಳ್ತಾ ಇದ್ದೀರಿ. ಆಗಿದ್ಮೇಲೆ ತಿರುಗಿ ಮತ್ತೆ ಯಾಕೆ ಬರ್ತಾರೆ? ರಾಜ್ಯದ ಮುಖ್ಯಮಂತ್ರಿಯಾಗಿ ಮೊದಲು ನಮ್ಮ ಜಿಲ್ಲೆ ಬಂದಿದ್ದಾರೆ, ಜೊತೆಗೆ ಮೊದಲು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ. ಹಾಗಾಗಿ ಅವರು ಎಲ್ರಿಗೂ ಈಸಿ ಆಗುತ್ತೆ ಡೌನ್ ತುಂಬ ಹೃದಯದಿಂದ ನಾನು ಅಭಿನಂದಿಸ್ತೇನೆ, ಸ್ವಾಗತಿಸ್ತೇನೆ. ಏನಾದರೂ ಕೇಳಿದ್ರು ಸರ್ ನಿಮ್ಮ ಕ್ಷೇತ್ರಕ್ಕೆ? ನಾನೇನು ಕೇಳಿಲ್ಲ. ಇಲ್ಲಿ 35 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರದಲ್ಲಿ ಕಾಮಗಾರಿ ಎಲ್ಲ ಮಾಡ್ತಾರಲ್ಲ, ಅದು ನನಗೆ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿಲ್ಲ ಏನಾಗಿರೋ ಗೊತ್ತಿಲ್ಲ. ನಿಮಗೆ ಗಮನಕ್ಕೆ ನನಗೇನು ಗೊತ್ತಿಲ್ಲ. ಬಂದಿದ್ರೆ ಗೊತ್ತಾಯ್ತದ. ಕೇಳಿದ್ರೆ ಸರ್ ಅವರು ಮುಂದಿರೋದು ದೇವಸ್ಥಾನ. ನಾವು ಯಾಕೆ ಅದು ಕೇಳಕ್ಕೆ ಹೋಗ್ತೀವಿ? ಆಫೀಸಲ್ಲಿ ಹೋಗಿ ಮಾತಾಡ್ತೀವಿ, ನಮ್ಮ ಸಮಸ್ಯೆಗಳು ನಮ್ಮ ತಾಲೂಕಿಗೆ ಬಂದಿರೋದೇ ಕೇಳಿ. ನಿಮ್ಮ ನಿರೀಕ್ಷೆ ಏನಿದೆ ಸರ್? ಬೇಡಿಕೆ ಸದ್ಯಕ್ಕೆ ಯಾವ ಬೇಡಿಕೆ ರಸ್ತೆ ಎಲ್ಲ ಹಾಳಾಗಿದೆ. ಇಲ್ಲ 8 ದಿವಸ ಆಮೇಲೆ